ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತ ಮಧುರೋಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒಳ್ಳೆಯವನು, ಆಮೇನ್. ಸೊ ಈ ದಿನ ದೇವರು ನೂತನ ದಿನವನ್ನು ಒದಗಿಸಿಕೊಟ್ಟು ಸಜೀವವಾಗಿರಿಸಿದ್ದಕ್ಕಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಪ್ರಲಾಪಗಳು 3ನೇ ಅಧ್ಯಾಯ 25ನೇ ವಚನ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಆಮೇನ್, ಹಾಲೆಲೂಯ. ದೇವರಿಗೆ ಸ್ತೋತ್ರ. ನನ್ನ ಪರಲೋಕದ ತಂದೆಯಾದಂಥ ದೇವರು, ನಾವು ಯಾವ ವಿಚಾರದಲ್ಲಿ ಆತನನ್ನ ಹುಡುಕ್ತೇವೋ, ಯಾವ ವಿಚಾರಕ್ಕಾಗಿ ನಾವು ಆತನನ್ನ ನಿರೀಕ್ಷಿಸ್ತಾ ಇದ್ದೇವೋ, ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ನಾವು ನಂಬಿ ಆತನಲ್ಲಿ ಜೀವಿಸ್ತಾ, ಸೊ ದೇವರು ಇದನ್ನ ಮಾಡ್ತಾರೆ ಎಂಬುದಾಗಿ ವಿಶ್ವಾಸ ನಂಬಿಕೆ ಇಂದ ನಾವು ಆತನನ್ನ ದೃಷ್ಟಿಸಿ ನೋಡಿ ನಿರೀಕ್ಷಿಸ್ತೇವೋ, ಖಂಡಿತವಾಗಿಯೂ ಆ ಒಂದು ಕಾರ್ಯದಲ್ಲಿ ದೇವರು ನಮಗೆ ಜಯವನ್ನು ಕೊಡುವಂತ ದೇವರಾಗಿದ್ದಾರೆ. ಈ ಒಂದು ನೂತನ ದಿವಸದಲ್ಲಿ ಮುಂಚಾನೆ ಸಮಯದಲ್ಲಿ ದೇವರ ಮುಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಈ ಒಂದು ದಿನ ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ, ನಾವು ಯಾವುದರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಎಂಬುದನ್ನ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಅನೇಕರ ಮೇಲೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಸೊ ಆಧಾರಗೊಂಡಿರ್ತಾರೆ. ಕುಟುಂಬದ ಮೇಲೆ ಕೆಲವೊಬ್ಬರು, ತಂದೆ ತಾಯಿಗಳ ಮೇಲೆ ಕೆಲವೊಬ್ಬರು, ಅವರಿಗಿರುವಂಥ ಆಸ್ತಿ ಅಂತಸ್ತು ಮೇಲೆ ಕೆಲವೊಬ್ಬರು, ದುಡಿತದ ಮೇಲೆ, ಉದ್ಯೋಗದ ಮೇಲೆ ಕೆಲವೊಬ್ಬರು, ಅಧಿಕಾರದ ಮೇಲೆ, ಈ ರೀತಿಯಾಗಿ ಅದನ್ನೇ ನಂಬಿ ಜೀವಿಸ್ತಾ ಇರ್ತಾರೆ. ಅವರಿದ್ದಾರಲ್ಲ ನೋಡ್ಕೊಳ್ತಾರೆ, ಅದಿದೆಯಲ್ಲ ಆಗ್ಬಿಡುತ್ತೆ ಅನ್ನುವಂಥದ್ದು. ಅದು ಅಲ್ಪ ಕಾಲದ್ದು ಎಂಬುದಾಗಿ ಅನೇಕರು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಮುಖ್ಯವಾಗಿ ಕ್ರಿಸ್ತನಲ್ಲಿ ಜೀವಿಸ್ತಾ ಇರುವಂತ ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡ್ತಾ ಇರುವಂತ ಪ್ರತಿಯೊಬ್ಬರು ಮೊದಲು ನಾವು ನಿರೀಕ್ಷಿಸಬೇಕಾಗಿರುವಂಥದ್ದು ದೇವರನ್ನ, ಪರಲೋಕದ ತಂದೆಯನ್ನ. ಕ್ರಿಸ್ತೇಸುವಿನ ಮೂಲಕ ಪರಲೋಕದ ತಂದೆ ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಯಾವಾಗ ನಾವು ಆತನ ಮೇಲೆ ನಂಬಿಕೆಯಿಂದ ನಿರೀಕ್ಷಿಸ್ತೇವೋ, ಆತನನ್ನ ಹುಡುಕ್ತೇವೋ, ಖಂಡಿತವಾಗಿಯೂ ಸೊ ದೇವರು ನಮಗೆ ಸಿಕ್ಕುವಂತ ದೇವರಾಗಿದ್ದಾರೆ. ಆತನು ಸಮೀಪಕ್ಕೆ ಬರುವಂತ ದೇವರಾಗಿದ್ದಾರೆ. ಆತನ ಯಥಾರ್ಥವಾಗಿ ಆತನ ಹುಡುಕುವವರಿಗೆ ಆತನು ಸಿಗುವಂತ ದೇವರಾಗಿದ್ದಾರೆ. ಅನೇಕರು ಕ್ರೈಸ್ತತ್ವದಲ್ಲಿದ್ದರೂ ಕೂಡ ದೇವರನ್ನ ಆತನು ಏನಾಗಿದ್ದಾನೋ ಅದನ್ನ ರುಚಿ ನೋಡದೆ ಹೋಗ್ತಾ ಇದ್ದಾರೆ. ದೇವರ ವಾಕ್ಯ ಹೀಗೆ ಹೇಳಲ್ಪಡ್ತಿದೆ, ನನ್ನನ್ನ ರುಚಿ ನೋಡಿ ತಿಳಿದುಕೊಳ್ಳ್ರಿ ಎಂಬುದಾಗಿ. ಏನೋ ದೇವರಿದ್ದಾರೆ, ಒಂದು ಮನೆ, ಒಂದು ತಂದೆಯಿಂದ ತಂದೆಗೆ ಮಗನಿಗೆ ಆ ರೀತಿ ಬರುವಂತ ಸ್ಥಿತಿಯಲ್ಲಿ ನಮ್ಮ ತಾತಂದ್ರು ಕ್ರಿಶ್ಚಿಯನ್ರು, ನಮ್ಮ ಅಪ್ಪ ಕ್ರಿಶ್ಚಿಯನು, ನಾವು ಕ್ರಿಶ್ಚಿಯನ್ನೇ, ನಾವು ಚರ್ಚಿಗೆ ಹೋಗ್ತೀವಿ ಅನ್ನುವಂಥ ಸ್ಥಿತಿಯಲ್ಲಿ ಎಷ್ಟು ಜನ ಇದ್ದೀರಿ ನೀವು? ಆದರೆ ನಿಜ ಕ್ರೈಸ್ತನು ಯಾರು ಗೊತ್ತಾ? ಕ್ರಿಸ್ತನನ್ನ ತನ್ನ ಹೃದಯಾನುಸಾರವಾಗಿ ಸಂಪೂರ್ಣವಾಗಿ ತನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ತನ್ನನ್ನ ದೇವರಿಗಾಗಿ ಸಮರ್ಪಿಸಿಕೊಂಡು ಕ್ರಿಸ್ತನಲ್ಲಿ ನಂಬಿ ಕ್ರಿಸ್ತನಲ್ಲಿ ಜೀವಿಸ್ತಾರೋ ಆತನೇ ನಿಜ ಕ್ರೈಸ್ತನಾಗ್ತಾನೆ. ದೇವರನ್ನ ಹಿಂಬಾಲಿಸುವ ಆತನೇ ನಿಜ ಕ್ರೈಸ್ತನಾಗ್ತಾನೆ. ಆತನ ರುಚಿ ನೋಡಿ ತಿಳಿದುಕೊಳ್ಳುವಂತನೇ ನಿಜ ಕ್ರೈಸ್ತನಾಗ್ತಾನೆ. ಆತನಿಗೆ ಬರುವಂತ ಅನುಭವಗಳಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸುವ ಆತನು ನಿಜ ಕ್ರೈಸ್ತನಾಗ್ತಾನೆ. ಆತನನ್ನೇ ನಂಬಿ ಯಾರ ಮೇಲೂ ಕೂಡ ಆಧಾರಗೊಳ್ಳದಂತೆ ಏಸೊಬ್ಬರಿದ್ರೆ ಸಾಕು, ನನ್ನ ಕರ್ತನೊಬ್ಬರಿದ್ರೆ ಸಾಕು, ಆತನೇ ನನ್ನ ಜೀವಿತದ ಎಲ್ಲವನ್ನ ಮಾಡಲಿಕ್ಕೆ ಶಕ್ತನೆಂಬುದಾಗಿ ಯಾವಾಗ ಸಂಪೂರ್ಣವಾಗಿ ನಂಬಿ ಜೀವಿಸ್ತಾರೋ ಈ ಲೋಕದಲ್ಲಿ ಆತನೇ ನಿಜ ಕ್ರೈಸ್ತನಾಗ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನನ್ನನ್ನು ಹುಡುಕ್ಬೇಕೆಂಬುದಾಗಿ. ಅನೇಕರು ಅಂಧಕಾರದಲ್ಲಿ ಜೀವಿಸ್ತಾ ತಮ್ಮ ಕಣ್ಣುಗಳನ್ನು ಅಂಧಕಾರಕ್ಕೆ ಒಳಪಡಿಸಿಕೊಂಡು ದೇವ್ರನ್ನ ಹುಡುಕಿದ್ರೆ ಏನು ಸಾಧ್ಯ ಇಲ್ಲ. ನಮ್ಮೊಳಗೆ ಲೋಕ ಸಂಬಂಧವಾದ ಕಾರ್ಯಗಳನ್ನ, ಲೋಕ ಸಂಬಂಧವಾದ ಆಚರಣೆಗಳನ್ನ, ಲೋಕ ಸಂಬಂಧವಾದ ಜೀವಿತವನ್ನ ಜೀವಿಸ್ತಾ ನಾವು ದೇವರನ್ನ ಹುಡುಕಿದ್ರೆ ಖಂಡಿತ ಅದನ್ನು ಸಿಗೋದಿಲ್ಲ. ಯಾಕೆಂದ್ರೆ ಲೋಕವು ಅಂಧಕಾರಕ್ಕೆ ಸೂಚನೆಯಾಗಿ ನಾವು ಪಾಪಕ್ಕೆ ಸೂಚನೆ ಎಂಬುದಾಗಿ, ಪಾಪಮಯವಾದ ಲೋಕ ಇದು. ಪ್ರಿಯ ಸಹೋದರ ಸಹೋದರಿಯೇ,
ನಿನ್ನ ಪರಿಸ್ಥಿತಿ ಏನೇ ಆಗಿದ್ರೂ ಪರವಾಗಿಲ್ಲ, ಯಾವುದಕ್ಕಾಗಿ ನೀನು ನಿರೀಕ್ಷಿಸ್ಕೊಂಡು ಏನಾಗಬೇಕು, ಹೇಗೆ ನಿನ್ನ ಕುಟುಂಬ ಇರಬೇಕು, ಹೇಗೆ ನಿನ್ನ ಜೀವಿತ ಇರಬೇಕು ಅನ್ನುವಂಥದ್ದನ್ನ ನೀನು ಆಲೋಚಿಸಿಕೊಳ್ತಾ ಇದ್ದೀರೋ, ದೇವರನ್ನ ನಂಬಿ ದೇವರನ್ನ ನಿರೀಕ್ಷಿಸ್ರಿ. ಖಂಡಿತವಾಗಿಯೂ ದೇವರು ಆ ಮಹೋನ್ನತವಾದ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿ ಆತನು ಮಹೋಪಕಾರಿಯಾಗಿದ್ದಾನೆ. ಆತನ ಹುಡುಕ್ರಿ, ಖಂಡಿತ ಸಿಗ್ತಾನೆ. ಯಥಾರ್ಥದ ಹೃದಯದಿಂದ ನನ್ನ ದೇವರನ್ನ ಹುಡುಕುವಾಗ, ನನ್ನ ದೇವರ ಸಮ್ಮುಖಕ್ಕೆ ಬರುವಾಗ ಖಂಡಿತವಾಗಿಯೂ ದೇವರು ನಮ್ಮ ಸಮೀಪಕ್ಕೆ ಬರ್ತಾರೆ. ಎಲ್ಲೇ ಕಷ್ಟಪಡುವವರೇ, ಹೊರತುವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ದೇವರೇ ಕರೀತಾ ಇದ್ದಾರೆ, ಬನ್ನಿ. ಆಮೇನ್. ಆತನು ಮನಪೂರ್ವಕವಾಗಿ ಎದುರು ನೋಡ್ತಾ ಇದ್ದಾರೆ. ಇದುವರೆಗೂ ನೀನು ಲೋಕದಲ್ಲಿ ಕ್ರೈಸ್ತವನಾದ್ರೂ, ಒಂದು ಸಭೆಗೆ ಹೋಗ್ತಾ ಇದ್ರು ಕ್ರಿಸ್ತನನ್ನ ಅರಿಯದೆ, ಕ್ರಿಸ್ತನನ್ನ ರುಚಿ ನೋಡದೆ ಜೀವಿತ ನಿನ್ನದಾಗಿದ್ರೆ ಇದೇ ಒಳ್ಳೆಯ ಸಮಯ. ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ನಿನಗಾಗಿ ಎದುರು ನೋಡ್ತಾ ಇದ್ದಾರೆ. ದೇವರ ಸಮೀಪಕ್ಕೆ ಬಾ, ನಿನ್ನ ಪರಿಸ್ಥಿತಿಗಳನ್ನ ಹೇಳ್ಕೊ, ಸಂಪೂರ್ಣವಾಗಿ ದೇವರನ್ನ ನಂಬು, ಸಂಪೂರ್ಣವಾಗಿ ದೇವರಲ್ಲಿ ರಕ್ಷಣೆ ಹೊಂದಲಿಕ್ಕೆ, ಮಾನಸಾಂತರ ಹೊಂದಲಿಕ್ಕೆ ಪ್ರಯತ್ನಿಸು. ನಿನ್ನ ಎಲ್ಲ ಲೋಕ ಸಂಬಂಧವಾದ ಕಾರ್ಯಗಳನ್ನ ಬಿಟ್ಟು ಬಿಡು. ಖಂಡಿತವಾಗಿಯೂ ಮಹೋಪಕಾರಿಯಾದಂಥ ದೇವರು ಮಹೋಪಕಾರವನ್ನು ಮಾಡಿ ನಿನ್ನನ್ನು ಉನ್ನತವಾಗಿ ನಿಲ್ಲಿಸಲಿಕ್ಕೆ ನನ್ನ ದೇವರು ಶಕ್ತಿಯುತ ಉಳ್ಳವನಾಗಿದ್ದಾನೆ. ಆಮೇನ್. ಧೈರ್ಯವಾಗಿರಿ, ಯಾವುದಕ್ಕೆ ಇರುವಂಥ ಅವಶ್ಯಕತೆ ಇಲ್ಲ. ದೇವರನ್ನ ನಂಬಿ ದೇವ್ರನ್ನ ನಿರೀಕ್ಷಿಸ್ರಿ. ದೇವರು ಒಳ್ಳೆಯವನು, ಒಳ್ಳೆಯ ಕಾರ್ಯಗಳನ್ನೇ ಮಾಡುವಂಥ ದೇವರು, ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾ ಇರುವಂಥ ದೇವರು. ನೀವು ಕೂಡ, ನಾವೆಲ್ಲರೂ ಕೂಡ ಆತನ ಸ್ವರೂಪದಲ್ಲಿರುವಂಥವ್ರು. ಹಲ್ಲೆಲೂಯಾ. ಹಾಗಾಗಿ ದೇವರಿಗೆ ಸ್ತೋತ್ರ. ಈ ವಾಗ್ದಾನ ಮೂಲಕ ನಿಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು, ನಿರೀಕ್ಷೆಗಳೆಲ್ಲವೂ ದೇವರು ಸಫಲಪಡಿಸಿ ಈ ವಾಗ್ದಾನ ಪ್ರತಿಯೊಬ್ಬರನ್ನ ಆಶ್ವಸಿಸಿ ಬಲಪಡಿಸಲಿ. ಕೊನೆಯದಾಗಿ ಪ್ರಾರ್ಥಿಸಿಕೊಳ್ಳೋಣ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ಪ್ರಾರ್ಥನೆ. ಪರಿಶುದ್ಧನ ಅಂತ ದೇವರೇ, ಮಹೋನ್ನತನೇ ಸ್ತೋತ್ರ. ಜೀವಳ ಜೀವಾಧಿಪತಿ ಅಂತ ದೇವರೇ, ನಿನಗೆ ವಂದನೆ ಸ್ವಾಮಿ. ಒಂದು ಸಮಯದಲ್ಲಿ ಅಪ್ಪ ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡ್ತಾ ಇದ್ದಾನೆ. ಈ ವಾಗ್ದಾನವನ್ನು ಕೇಳ್ತಿದ್ದ ಪ್ರತಿಯೊಬ್ಬೊಬ್ಬರು ಕರ್ತನೆ ಅಪ್ಪ ಯಥಾರ್ಥವಾಗಿ ನಿನ್ನ ಹುಡುಕಿ ನಿನ್ನ ನಿರೀಕ್ಷಿಸಿಕೊಂಡು ತಮ್ಮ ಜೀವಿತದ ಮಹೋಪಕಾರಗಳನ್ನ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಈ ವಾಗ್ದಾನಕ್ಕೆ ಎಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ತಂದಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.